ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ನಮ್ಮ ದೇಹದಲ್ಲಿ ಕಬ್ಬಿಣದ ಕೊರತೆಯಾದರೆ ಯಾವ ಸಮಸ್ಯೆ ಉಂಟಾಗುತ್ತದೆ? ಆಪ್ಷನ್ಸ್: ಎ ಇರುಳು ಕುರುಡು, ಬಿ ಕೂದಲು ಉದುರುವಿಕೆ, ಸಿ ಅನಿಮಿಯಾ, ಡಿ ರಕ್ತಹೀನತೆ. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಡಿ. ನಮ್ಮ ದೇಹದಲ್ಲಿ ಯಾವುದೇ ಕಾರಣಕ್ಕೂ ಕಬ್ಬಿಣದ ಕೊರತೆ ಉಂಟಾಗಬಾರದು. ಇದು ಕೇವಲ ಆರೋಗ್ಯಕರ ಜೀವಕೋಶಗಳ ಅಭಿವೃದ್ಧಿಯನ್ನು ನಾಶಪಡಿಸುವುದು ಮಾತ್ರವಲ್ಲದೆ ಅನಿಮಿಯಾ ಸಮಸ್ಯೆಯನ್ನು ತಂದೊಡ್ಡುತ್ತದೆ. ಪುರುಷರಿಗಿಂತ ಹೆಚ್ಚಾಗಿ ಮಹಿಳೆಯರಲ್ಲಿ ಕಬ್ಬಿಣದ ಕೊರತೆ ಕಂಡುಬರುತ್ತದೆ. ಇದರಿಂದಾಗಿ ಮಹಿಳೆಯರು ಹೆಚ್ಚು ರಕ್ತಹೀನತೆ ಸಮಸ್ಯೆಯನ್ನು ಎದುರಿಸಬೇಕಾಗುತ್ತದೆ. ಹಾಗಾಗಿ ಕುಂಬಳಕಾಯಿ ಬೀಜ, ದಾಳಿಂಬೆ ಬೀಜ, ಬೇಳೆಕಾಳುಗಳು, ಹಸಿರು ಎಲೆ ತರಕಾರಿಗಳು ಹೆಚ್ಚಾಗಿ ನಿಮ್ಮ ಆಹಾರ ಪದ್ಧತಿಯಲ್ಲಿ ಸೇರಿಸಿಕೊಳ್ಳುವುದರಿಂದ ಕಬ್ಬಿಣದ ಅಂಶದ ಕೊರತೆ ಉಂಟಾಗುವುದಿಲ್ಲ. ಎರಡನೇ ಪ್ರಶ್ನೆ, 1 ತಿಂಗಳ ಕಾಲ ಸಕ್ಕರೆ ತಿನ್ನುವುದನ್ನು ಬಿಟ್ಟರೆ ನಮ್ಮ ದೇಹದಲ್ಲಿ ಏನಾಗುತ್ತದೆ? ಆಪ್ಷನ್ಸ್: ಎ ಜೀರ್ಣಕ್ರಿಯೆ ಸುಧಾರಣೆ, ಬಿ ತಲೆನೋವು, ಸಿ ಉತ್ತಮ ನಿದ್ರೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ನೀವು 1 ತಿಂಗಳ ಕಾಲ ಸಕ್ಕರೆ ತಿನ್ನದೇ ಇದ್ದರೆ ನಿಮ್ಮ ರಕ್ತದಲ್ಲಿನ ಸಕ್ಕರೆ ಮಟ್ಟವು ನಿಯಂತ್ರಣದಲ್ಲಿರುತ್ತದೆ. ಸಕ್ಕರೆ ಬೊಜ್ಜು ಮತ್ತು ಮಧುಮೇಹ ಅಪಾಯವನ್ನು ಹೆಚ್ಚಿಸುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ಆಹಾರದಿಂದ ಸಕ್ಕರೆಯನ್ನು ತೆಗೆದುಹಾಕುವುದರಿಂದ ಟೈಪ್ 2 ಮಧುಮೇಹದ ಅಪಾಯವನ್ನು ಕಡಿಮೆ ಮಾಡುತ್ತದೆ. ಮೊದಲ 3 ದಿನಗಳಲ್ಲಿ ಸಕ್ಕರೆಯನ್ನು ತ್ಯಜಿಸುವುದು ತುಂಬಾ ಕಷ್ಟ. ಇದರಲ್ಲಿ ತಲೆನೋವು, ಹೊಟ್ಟೆ ನೋವು, ಸುಸ್ತು ಮುಂತಾದ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಮತ್ತು 4 ರಿಂದ 7 ದಿನಗಳಲ್ಲಿ ನಿಮ್ಮ ದೇಹವು ಸಂಪೂರ್ಣವಾಗಿ ತಾಜಾತನವನ್ನು ಅನುಭವಿಸುತ್ತದೆ. ಇದು ನಿಮ್ಮನ್ನು ಸಂಪೂರ್ಣವಾಗಿ ಶಕ್ತಿಯುತವಾಗಿಸುತ್ತದೆ. ನೀವು ಸಕ್ಕರೆ ತಿನ್ನುವುದನ್ನು ನಿಲ್ಲಿಸಿದಾಗ ನಿಮ್ಮ ಜೀರ್ಣಕ್ರಿಯೆಯು ಸುಧಾರಿಸಲು ಪ್ರಾರಂಭಿಸುತ್ತದೆ. ಮಲಬದ್ಧತೆ, ಉಬ್ಬುವುದು ಮತ್ತು ಹೊಟ್ಟೆಗೆ ಸಂಬಂಧಿಸಿದ ಅನೇಕ ಸಮಸ್ಯೆಗಳಿಂದ ನೀವು ಪರಿಹಾರವನ್ನು ಪಡೆಯಬಹುದು. ಸಕ್ಕರೆ ಬಿಟ್ಟ 2ನೇ ವಾರದ ನಂತರ ಸಿಹಿ ತಿನ್ನುವ ನಿಮ್ಮ ಬಯಕೆ ಕಡಿಮೆಯಾಗುತ್ತದೆ ಮತ್ತು ನಿಮ್ಮ ದೇಹವು ಉತ್ತಮವಾಗಿರುತ್ತದೆ. ಅಲ್ಲದೆ ನಿಮ್ಮ ನಿದ್ರೆಗೆ ಸಂಬಂಧಿಸಿದ ಸಮಸ್ಯೆಗಳು ಸಹ ಕೊನೆಗೊಳ್ಳುತ್ತವೆ. ಮೂರನೇ ಪ್ರಶ್ನೆ, ರಾತ್ರಿ ಊಟದ ಸಮಯಕ್ಕೂ ಮತ್ತೆ ಬೆಳಗ್ಗಿನ ಉಪಹಾರದ ಸಮಯಕ್ಕೂ ಅಂತರ ಎಷ್ಟಿರಬೇಕು? ಆಪ್ಷನ್ಸ್: ಎ 9 ಗಂಟೆ, ಬಿ 12 ಗಂಟೆ, ಸಿ 14 ಗಂಟೆ, ಡಿ 16 ಗಂಟೆ. ಸರಿಯಾದ ಉತ್ತರ ಆಪ್ಷನ್ ಬಿ 12 ಗಂಟೆ. ತಡವಾಗಿ ಊಟ ಮಾಡುವುದು ಕೇವಲ ಒಂದು ಸಂದರ್ಭಕ್ಕಾಗಿ ಮಾತ್ರವೇ ಹೊರತು ಅದು ಅಭ್ಯಾಸವಲ್ಲ. ತಡವಾಗಿ ರಾತ್ರಿಯ ಊಟವನ್ನು ಮಾಡುವುದು ಮತ್ತು ನಂತರ ಉಪಹಾರವನ್ನು ಬಿಟ್ಟು ಬಿಡುವುದು ತುಂಬಾ ಕೆಟ್ಟ ಸಂಯೋಜನೆಯಾಗಿದೆ. ರಾತ್ರಿಯ ಊಟ ಮತ್ತು ಬೆಳಗ್ಗಿನ ತಿಂಡಿಯ ನಡುವೆ 12 ಗಂಟೆಗಳ ಅಂತರವಿರಬೇಕು. ಈ ಅಂತರವು ಕರುಳಿನ ಸೂಕ್ಷ್ಮಜೀವಿಗಳು ಮತ್ತು ಉತ್ತಮ ಬ್ಯಾಕ್ಟೀರಿಯಾಗಳು ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸಲು ಸಹಾಯ ಮಾಡುತ್ತದೆ. ಇದು ನೀವು ಫಿಟ್ ಆಗಿರಲು ಸಹಾಯ ಮಾಡುತ್ತದೆ. ಸರಿಯಾದ ಆಹಾರದೊಂದಿಗೆ ನಿಮ್ಮ ದಿನವನ್ನು ಪ್ರಾರಂಭಿಸುವುದು ಚಯಾಪಚಯವನ್ನು ಹೆಚ್ಚಿಸುತ್ತದೆ, ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸುತ್ತದೆ, ಹಸಿವಿನ ಕಡು ಬಯಕೆಗಳನ್ನು ಕಡಿಮೆ ಮಾಡುತ್ತದೆ. ಹಾಗಾಗಿ ಸರಿಯಾದ ಸಮಯಕ್ಕೆ ಊಟ, ಉಪಹಾರವನ್ನು ಮಾಡುವುದು ನಿಮ್ಮ ಆರೋಗ್ಯಕ್ಕೆ ಉತ್ತಮ. 4ನೇ ಪ್ರಶ್ನೆ, ಜಗತ್ತಿನಲ್ಲಿರುವ ಯಾವ 3 ಜನ ಮಾತ್ರ ಪಾಸ್ಪೋರ್ಟ್ ಇಲ್ಲದೆ ಪ್ರಯಾಣಿಸಬಹುದು? ಆಪ್ಷನ್ಸ್: ಎ ಭಾರತದ ಪ್ರಧಾನಮಂತ್ರಿ, ಬಿ ಬ್ರಿಟನ್ನ ರಾಜ, ಸಿ ಜಪಾನಿನ ರಾಜ, ಡಿ ಜಪಾನಿನ ರಾಣಿ. ಸರಿಯಾದ ಉತ್ತರ ಆಪ್ಷನ್ ಬಿ, ಸಿ ಮತ್ತು ಡಿ. ವಿಶ್ವದ ಈ ಮೂವರಿಗೆ ಯಾವುದೇ ಮೂಲೆಗೆ ತೆರಳಲು ಪಾಸ್ಪೋರ್ಟ್ ಅಗತ್ಯವಿಲ್ಲ. ಬ್ರಿಟನ್ ರಾಜ, ಜಪಾನ್ ರಾಜ ಮತ್ತು ರಾಣಿ ಪಾಸ್ಪೋರ್ಟ್ ಇಲ್ಲದೆ ಪ್ರಯಾಣಿಸಬಹುದಾಗಿದೆ. ಬ್ರಿಟನ್ನ ರಾಜರಿಗೆ ಮಾತ್ರ ಈ ವಿಶೇಷ ಅವಕಾಶ ಇರುತ್ತದೆ, ಆದರೆ ಅವರ ಪತ್ನಿಗೆ ಈ ಸವಲತ್ತು ಇರುವುದಿಲ್ಲ. ರಾಜನ ಪತ್ನಿ ಪ್ರಯಾಣಿಸುವಾಗ ಕಾನ್ಸುಲರ್ ಪಾಸ್ಪೋರ್ಟ್ ಹೊಂದಿರುತ್ತಾರೆ. ಕಾನ್ಸುಲರ್ ಪಾಸ್ಪೋರ್ಟ್ ಹೊಂದಿರುವವರಿಗೆ ವಿಶೇಷ ಗಮನ ಮತ್ತು ಗೌರವವನ್ನು ನೀಡಲಾಗುತ್ತದೆ. ಇನ್ನು ಜಪಾನಿನ ರಾಜ ಮತ್ತು ರಾಣಿಯು ಈ ವಿಶೇಷ ಸೌಲಭ್ಯವನ್ನು ಪಡೆದುಕೊಂಡಿರುತ್ತಾರೆ. 1971ರಲ್ಲಿ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಈ ವಿಶೇಷ ಸವಲತ್ತು ಆರಂಭಿಸಿತು. ಜಪಾನಿನ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಮತ್ತು ಬ್ರಿಟನ್ನಿನಲ್ಲಿರುವ ಕಿಂಗ್ಸ್ ಸೆಕ್ರೆಟರಿಯೇಟ್ ಈ ಮೂವರು ವಿದೇಶಕ್ಕೆ ಹೋದರೆ ಯೋಜನೆಯ ಬಗ್ಗೆ ಮುಂಚಿತವಾಗಿ ಸಂಬಂಧಿಸಿದ ದೇಶಕ್ಕೆ ಮಾಹಿತಿಯನ್ನು ಕಳುಹಿಸುತ್ತದೆ. ಹೀಗಾಗಿ ಈ ಮೂವರು ಮಾತ್ರ ವಿಶ್ವದಲ್ಲಿ ಯಾವುದೇ ಮೂಲೆಗೆ ಹೋದರೂ ಪಾಸ್ಪೋರ್ಟ್ ಇಲ್ಲದೆ ಪ್ರಯಾಣಿಸಬಹುದಾಗಿದೆ. 5ನೇ ಪ್ರಶ್ನೆ, ಪುರುಷರಲ್ಲಿ ವೀರ್ಯಾಣು ಸಂಖ್ಯೆ ಹೆಚ್ಚಳ ಮತ್ತು ಅತ್ಯುತ್ತಮ ಕಾಮೋತ್ತೇಜಕವಾಗಿ ಯಾವುದು ಕೆಲಸ ಮಾಡುತ್ತದೆ?
ಆಪ್ಷನ್ಸ್ ಎ ಬಾಳೆಹಣ್ಣು, ಬಿ ಹಲಸಿನ ಹಣ್ಣು, ಸಿ ಪೇರಳೆ, ಡಿ ಸೇಬು. ಸರಿಯಾದ ಉತ್ತರ ಆಪ್ಷನ್ ಬಿ ಹಲಸಿನ ಹಣ್ಣು. ಆಯುರ್ವೇದದ ಪ್ರಕಾರ ಚೆನ್ನಾಗಿ ಮಾಗಿದ ಹಲಸು ಬಂಜೇತನದ ಪುರುಷರಲ್ಲಿ ವೀರ್ಯ ಚಲನಶೀಲತೆ ಮತ್ತು ವೀರ್ಯಾಣು ಸಂಖ್ಯೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಸಾಂಪ್ರದಾಯಿಕ ಚೀನಿ ಔಷಧದಲ್ಲಿ ಹಲಸು ಅತ್ಯುತ್ತಮ ಕಾಮೋತ್ತೇಜಕ ಹಣ್ಣುಗಳಲ್ಲಿ ಒಂದಾಗಿದೆ. ಕಡಿಮೆ ಕಾಮಾಸಕ್ತಿ ಹೊಂದಿರುವ ಪುರುಷರಲ್ಲಿ ಕಾಮಾಸಕ್ತಿಯನ್ನು ಹೆಚ್ಚಿಸಲು ಚಿಕಿತ್ಸೆ ನೀಡಲು ಪ್ರಾಚೀನ ಕಾಲದಿಂದಲೂ ಇದನ್ನು ಬಳಸಲಾಗುತ್ತದೆ. ಆದ್ದರಿಂದ ಉತ್ತಮ ಲೈಂಗಿಕ ಜೀವನವನ್ನು ಹೊಂದಲು ಬಯಸುವ ಪುರುಷರು ಹಲಸಿನ ಹಣ್ಣುಗಳನ್ನು ತಿನ್ನುವುದು ಪ್ರಯೋಜನಕಾರಿಯಾಗಿದೆ. 6ನೇ ಪ್ರಶ್ನೆ, ಕಾವೇರಿ ನದಿಯ ಮೂಲ ಯಾವುದು? ಆಪ್ಷನ್ಸ್ ಎ ಕುಂದಾದ್ರಿ ಬೆಟ್ಟ, ಬಿ ಚಂದ್ರದ್ರೋಣ ಬೆಟ್ಟ, ಸಿ ಮಧುಗಿರಿ ಬೆಟ್ಟ, ಡಿ ಬ್ರಹ್ಮಗಿರಿ ಬೆಟ್ಟ. ಸರಿಯಾದ ಉತ್ತರ ಆಪ್ಷನ್ ಡಿ ಬ್ರಹ್ಮಗಿರಿ ಬೆಟ್ಟ. ಕಾವೇರಿ ನದಿಯು ಕರ್ನಾಟಕದ ಪಶ್ಚಿಮ ಘಟ್ಟಗಳಲ್ಲಿರುವ ಬ್ರಹ್ಮಗಿರಿ ಬೆಟ್ಟಗಳಿಂದ ಹುಟ್ಟುತ್ತದೆ ಮತ್ತು ಬಂಗಾಳ ಕೊಲ್ಲಿಯಲ್ಲಿ ಖಾಲಿಯಾಗುವ ಮೊದಲು ಸುಮಾರು 765 ಕಿಲೋಮೀಟರ್ ಆಗ್ನೇಯಕ್ಕೆ ಹರಿಯುತ್ತದೆ. ಅದರ ಹಾದಿಯಲ್ಲಿ ಇದು ಕರ್ನಾಟಕ ಮತ್ತು ತಮಿಳುನಾಡು ರಾಜ್ಯಗಳನ್ನು ಹಾದು ಹೋಗುತ್ತದೆ. ದಕ್ಷಿಣ ಭಾರತದ ಧಾನ್ಯಗಳು ಎಂದು ಕರೆಯಲ್ಪಡುವ ವಿಶಾಲವಾದ ಮತ್ತು ಫಲವತ್ತಾದ ಡೆಲ್ಟಾವನ್ನು ಸಮೃದ್ಧಗೊಳಿಸುತ್ತದೆ. ಹೇಮಾವತಿ, ಶಿಂಷಾ, ಅರ್ಕಾವತಿ ಮತ್ತು ಭವಾನಿಯಂತಹ ಪ್ರಮುಖ ಉಪನದಿಗಳು ಅದರ ಹರಿವಿಗೆ ಕೊಡುಗೆ ನೀಡುತ್ತವೆ. ವೈವಿಧ್ಯಮಯ ಪರಿಸರ ವ್ಯವಸ್ಥೆಗಳು ಮತ್ತು ಕೃಷಿ ಚಟುವಟಿಕೆಗಳನ್ನು ಕಾವೇರಿ ನದಿಯು ಬೆಂಬಲಿಸುತ್ತದೆ. 7ನೇ ಪ್ರಶ್ನೆ, ತಲೆನೋವಿನಿಂದ ಬಳಲುವವರು ಯಾವುದನ್ನು ತಿನ್ನುವುದರಿಂದ ತಲೆನೋವು ಮತ್ತಷ್ಟು ಉಲ್ಬಣಿಸುತ್ತದೆ? ಆಪ್ಷನ್ಸ್ ಎ ಅಣಬೆ, ಬಿ ಸೇಬು, ಸಿ ಚಾಕ್ಲೇಟ್, ಡಿ ಬಾಳೆಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಡಿ ಬಾಳೆಹಣ್ಣು. ತಲೆನೋವು ಅಥವಾ ಅತಿಯಾದ ಮೈಗ್ರೇನ್ ತಲೆನೋವಿನ ಸಮಸ್ಯೆ ಇರುವವರಿಗೆ ಬಾಳೆಹಣ್ಣು ತಿನ್ನುವುದು ಇನ್ನಷ್ಟು ತಲೆನೋವಿಗೆ ಕಾರಣವಾಗುತ್ತದೆ. ಅದರಲ್ಲೂ ಸರಿಯಾಗಿ ಸಿಪ್ಪೆ ಸುಲಿಯದಿದ್ದರೆ ಅದರಲ್ಲಿರುವ ಟೈರಮೆನ್ ಅಂಶವು ಹೊಟ್ಟೆ ಸೇರುತ್ತದೆ. ಇದರಿಂದ ಮೈಗ್ರೇನ್ ಕೆದರುವ ಸಾಧ್ಯತೆ ಹೆಚ್ಚು. ಈ ಟೈರಮೆನ್ ಅಂಶವು ವಿಘಟಿಸಿ ದೇಹದಿಂದ ಹೊರಗೆ ದಾಟಿಸುವ ರಾಸಾಯನಿಕಗಳು ಮೈಗ್ರೇನ್ ಸಮಸ್ಯೆ ಇರುವವರಲ್ಲಿ ಕಡಿಮೆಯಾದ್ದರಿಂದ ಮೈಗ್ರೇನ್ ಸಮಸ್ಯೆ ಇರುವವರು ಮತ್ತು ತಲೆನೋವಿನಂತಹ ಸಮಸ್ಯೆ ಇರುವವರು ಬಾಳೆಹಣ್ಣನ್ನು ತಿನ್ನುವುದರಿಂದ ದೂರ ಉಳಿಯುವುದು ಉತ್ತಮ. 8ನೇ ಪ್ರಶ್ನೆ, ಯಾವ ಸಮಸ್ಯೆ ಇರುವವರು ಪಿಸ್ತಾವನ್ನು ಸೇವಿಸಬಾರದು? ಆಪ್ಷನ್ಸ್ ಎ ಮಧುಮೇಹ, ಬಿ ಬಿಪಿ, ಸಿ ಕಿಡ್ನಿ ಸ್ಟೋನ್, ಡಿ ಅಜೀರ್ಣ. ಸರಿಯಾದ ಉತ್ತರ ಸಿ ಮತ್ತು ಡಿ. ಜಂಕ್, ಮಸಾಲೆಯುಕ್ತ, ಕರಿದ ಮತ್ತು ಪ್ಯಾಕ್ ಮಾಡಿದ ಆಹಾರಗಳನ್ನು ಅತಿಯಾಗಿ ಸೇವಿಸುವವರ ಹೊಟ್ಟೆಯ ಆರೋಗ್ಯ ಹಾಳಾಗಿ ಜೀರ್ಣಕ್ರಿಯೆ ಸಮಸ್ಯೆಗಳು ಉಂಟಾಗುತ್ತವೆ. ಆದರೆ ಜೀರ್ಣಕಾರಿ ಸಮಸ್ಯೆಯಿಂದ ಬಳಲುತ್ತಿರುವವರು ಪಿಸ್ತಾ ತಿನ್ನಬಾರದು. ಇದು ದೇಹದಲ್ಲಿನ ಶಾಖವನ್ನು ಉತ್ಪತ್ತಿ ಮಾಡುತ್ತದೆ. ಇದರ ಪರಿಣಾಮದಿಂದ ಅಜೀರ್ಣ, ಆಮ್ಲೀಯತೆ ಮತ್ತು ಮಲಬದ್ಧತೆಯಂತಹ ಸಮಸ್ಯೆಗಳ ಅಪಾಯ ಹೆಚ್ಚಾಗುತ್ತದೆ. ಇನ್ನು ಇತ್ತೀಚೆಗೆ ಕಿಡ್ನಿ ಸಮಸ್ಯೆ ಪ್ರಕರಣಗಳು ಹೆಚ್ಚಾಗುತ್ತಿವೆ. ಕಿಡ್ನಿ ಸ್ಟೋನ್ ಸಮಸ್ಯೆ ಸಾಮಾನ್ಯವಾಗಿದೆ. ಈ ಸಮಸ್ಯೆಯಿಂದ ಬಳಲುತ್ತಿರುವವರು ಪಿಸ್ತಾ ತಿನ್ನಬಾರದು, ಏಕೆಂದರೆ ಇವು ಆಕ್ಸಲೇಟ್ ಎಂಬ ಸಂಯುಕ್ತವನ್ನು ಹೊಂದಿರುತ್ತವೆ. ಇದು ಕಿಡ್ನಿ ಸ್ಟೋನ್ ಸಮಸ್ಯೆಯನ್ನು ಹೆಚ್ಚಿಸುತ್ತದೆ. ಇದು ಮೂತ್ರಪಿಂಡದಲ್ಲಿ ಕಲ್ಲುಗಳ ರಚನೆಗೆ ಕಾರಣವಾಗುತ್ತದೆ ಮತ್ತು ಮೂತ್ರಪಿಂಡಗಳ ಕಾರ್ಯನಿರ್ವಹಣೆಯ ಮೇಲೂ ಪರಿಣಾಮವನ್ನು ಬೀರುತ್ತದೆ. ಇನ್ನು ಪಿಸ್ತಾವನ್ನು ಸಕ್ಕರೆ ಕಾಯಿಲೆಗೆ ರಾಮಬಾಣವೆಂದು ಹೇಳಬಹುದು. ಪಿಸ್ತಾ ನಿಮ್ಮ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಇವು ಆರೋಗ್ಯಕರ ಕೊಬ್ಬುಗಳು, ಪ್ರೋಟೀನ್ ಮತ್ತು ಫೈಬರ್ ಅನ್ನು ಸಾಗಿಸುತ್ತವೆ. ಮಧುಮೇಹ ಹೊಂದಿರುವವರು ತಮ್ಮ ರಕ್ತದಲ್ಲಿನ ಗ್ಲೂಕೋಸ್ ಮಟ್ಟವನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಲಘು ಆಹಾರವಾಗಿ ಪಿಸ್ತಾವನ್ನು ಸೇವಿಸಬಹುದು. 9ನೇ ಪ್ರಶ್ನೆ, ಆರೋಗ್ಯವಂತ ವಯಸ್ಕ ಮಾನವನ ಮೆದುಳಿನ ತೂಕ ಎಷ್ಟಿರುತ್ತದೆ? ಆಪ್ಷನ್ಸ್ ಎ 600 ಗ್ರಾಂ, ಬಿ 900 ಗ್ರಾಂ, ಸಿ 1 kg, ಡಿ 1.5 kg. ಸರಿಯಾದ ಉತ್ತರ ಆಪ್ಷನ್ ಡಿ 1.5 kg. ಮಾನವನ ಮೆದುಳು ಒಟ್ಟು ದೇಹದ ತೂಕದ ಕೇವಲ 2% ತೂಕದ ಮಾನವನ ಮೆದುಳು ಬಹುಶಃ ಅತ್ಯಂತ ಸಂಕೀರ್ಣ ರಚನೆಯಾಗಿದೆ. ಇದು ದೇಹದ ಎಲ್ಲ ಕಾರ್ಯಗಳು ಮತ್ತು ಇಂದ್ರಿಯಗಳ ನಿಯಂತ್ರಣದ ಕೇಂದ್ರವಾಗಿದೆ.
ಮಾನವನ ಮೆದುಳಿನ ಸರಾಸರಿ ತೂಕ ಸುಮಾರು 1.5 kg ಮತ್ತು ಇದು ಸುಮಾರು 86 ಶತಕೋಟಿ ನರಕೋಶಗಳನ್ನು ಒಳಗೊಂಡಿರುತ್ತದೆ. ಮೆದುಳಿನ ಕಾಯಿಲೆಗಳಿಲ್ಲದ ಪುರುಷ ಮತ್ತು ಸ್ತ್ರೀ ರೋಗಿಗಳ 8,000ಕ್ಕೂ ಹೆಚ್ಚು ಶವಪರೀಕ್ಷೆಗಳ ಆಧಾರದ ಮೇಲೆ ಲಿಂಗ, ವಯಸ್ಸು, ದೇಹದ ತೂಕ ಮತ್ತು ದೇಹದ ಎತ್ತರ ಮತ್ತು ದೇಹದ ದ್ರವ್ಯರಾಶಿ ಸೂಚಿಗೆ ಸಂಬಂಧಿಸಿದಂತೆ ವಯಸ್ಕ ಗಂಡು ಮತ್ತು ಹೆಣ್ಣುಗಳ ಸಾಮಾನ್ಯ ಮೆದುಳಿನ ತೂಕವನ್ನು ಲೆಕ್ಕಹಾಕಲಾಗುತ್ತದೆ. ಇನ್ನು ಹೆಚ್ಚುತ್ತಿರುವ ವಯಸ್ಸಿನಲ್ಲಿ ಮೆದುಳಿನ ತೂಕವು ಪುರುಷರಲ್ಲಿ 2.7 ಗ್ರಾಂ ಮತ್ತು ವರ್ಷಕ್ಕೆ ಮಹಿಳೆಯರಲ್ಲಿ 2.2 ಗ್ರಾಂನಷ್ಟು ಕಡಿಮೆಯಾಗುತ್ತದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.